ನಾಳೆಯಿಂದ ಚುನಾವಣಾ ಅಖಾಡಕ್ಕೆ ಪ್ರತಾಪ್ ಸಿಂಹ ಹಾಲಿ ಸಂಸದರವರು ಮೈಸೂರು ಕೊಡಗು ಭಾಗಕ್ಕೆ. ಬಟ್ ಈ ಸಲ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಅವ್ರ ಪರವಾಗಿ ನಾಳೆಯಿಂದ ಪ್ರಚಾರ ಕಣಕ್ಕೆ ಧುಮುಕ್ತಾ ಇದ್ದಾರೆ. ಮೈಸೂರು ಕೊಡಗು ಕ್ಷೇತ್ರ ವ್ಯಾಪ್ತಿ ಪ್ರತಾಪ್ ಸಿಂಹ ಪ್ರಚಾರವನ್ನು ಆರಂಭ ಮಾಡಲಿದ್ದು, ಪ್ರಚಾರಕ್ಕೂ ಮೊದಲು ಯದುವೀರ್ ಅವರನ್ನ ಪ್ರತಾಪ್ ಸಿಂಹ ಅವರು ಭೇಟಿಯಾಗ್ತಾರೆ. ನಾಳೆಯಿಂದ ಚುನಾವಣಾ ಅಖಾಡಕ್ಕೆ ಪ್ರತಾಪ್ ಸಿಂಹ ಅವರು ಎಂಟ್ರಿ ಕೊಡ್ತಾರೆ. ಆರಂಭದಲ್ಲಿ ಅಸಮಾಧಾನ ಇತ್ತು ಅಂತಲೇ ಹೇಳಲಾಗ್ತಾ ಇತ್ತು. ಬಟ್ ಎಲ್ಲರಿಗಿಂತ ಮೊದಲೇ ಯದುವೀರ್ ಅವರಿಗೆ ಟ್ವೀಟ್ ಮುಖಾಂತರ ಶುಭಾಶಯಗಳನ್ನ ಕೋರಿ ಅತಿ ಶೀಘ್ರದಲ್ಲೇ ಪ್ರಚಾರದ ಕಣದಲ್ಲಿ ನಾವಿಬ್ರು ಕಾಣಿಸ್ಕೊಳ್ತೀವಿ ಅಂತ ಹೇಳೋದ್ರ ಮುಖಾಂತರ, ನಾನು ಟಿಕೆಟ್ಗೋಸ್ಕರ ಅಥವಾ ಅಧಿಕಾರಕ್ಕೋಸ್ಕರ ಅಂಟಿ ಕೂತವನಲ್ಲ, ನಾನು ಮೋದಿ ಗೆಲುವಿಗೋಸ್ಕರ ಕಾಯ್ತಾ ಇರುವಂತವನು, ಮೋದಿ ಭಕ್ತ ಅನ್ನುವಂಥದ್ದನ್ನ ಬಾಯ್ ಮಾತಲ್ಲಿ ಹೇಳಿದ್ರು. ಈಗ ಅದನ್ನ ಪ್ರೂವ್ ಮಾಡೋಕ್ಕೂ ಕೂಡ ಪ್ರತಾಪ್ ಸಿಂಹ ಅಖಾಡಕ್ಕಿಳ್ದಂಗೆ ಕಾಣಿಸ್ತಾ ಇದೆ. ಒಂದ್ ಕಡೆ ಯದುವೀರ್ ಅವರು ಕೂಡ ಆ ಭಾಗದ ಎಲ್ಲಾ ಲೀಡರ್ಸ್ಗಳನ್ನ ಒಂದು ಮಾತನಾಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ತಮಗೆ ಸಪೋರ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಮಾತುಕತೆ ಚರ್ಚೆಗಳಾಗ್ತಾ ಇದೆ. ಮಗದೊಂದ್ ಕಡೆ ಪ್ರತಾಪ್ ಸಿಂಹ ಅವರು ಹಾಲಿ ಸಂಸದರು, ಅವ್ರಿಗೆ ಗೊತ್ತಿರುತ್ತೆ ಆಳ ಆಗಲ ಏನು ಎತ್ತ ಅಂತ. ಯಾಕಂದ್ರೆ ಇಲ್ಲಿ ತನಕ ಅವರು ಸಂಸದರಾಗಿ ಅದೇ ಭಾಗದಲ್ಲಿ ಕೆಲಸ ಮಾಡಿದವರು, ಮಾಡ್ತಾ ಇದ್ದಾರೆ ಕೂಡ. ಬಟ್ ಈ ಸಲ ಟಿಕೆಟ್ ಸಿಕ್ಕಿಲ್ಲ. ಎನಿವೇ ಇರ್ಲಿ, ಅನ್ಫಾರ್ಚುನೇಟ್. ಬಟ್ ಯದುವೀರ್ ಅವರಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಅಲ್ಲೂ ಕೂಡ ಮುನಿಸ್ಕೊಳ್ದೆ, ಅಸಮಾಧಾನಗೊಳ್ದೆ, ಹೊರಗದನ್ನ ತೋರಿಸದೆ ಇದ್ರೂ ಕೂಡ ಮನಸ್ಸಲ್ಲಿ ಪ್ರಚಾರಕ್ಕೆ ಇಳಿತಾ ಇದ್ದಾರೆ.